ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಗಸ್ಟ್ 11 ಈ ದಿನ ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಶಕ್ತಿಯುಳ್ಳ ದಿನ. ಸಾಲದಿಂದ ನರಳುತ್ತಾ ಇರೋರು ಈ ದಿನದ ಮಂತ್ರ ಕಾಲಕ್ರಮಗಳನ್ನು ಅನುಸರಿಸಿದರೆ 11 ರೂಪಾಯಿಯಲ್ಲಿಯೇ 11 ಲಕ್ಷದ ಸಾಲ ತೀರಿಸಬಹುದು ಎಂಬ ಇದನ್ನು ಒಂದು ಶಾಸ್ತ್ರಗಳು ಅನುಭವಗಳು ಹೇಳ್ತಾ ಇವೆ. ಇವತ್ತು ನಾವು ಅದೇನಂತ ತಿಳಿಯೋಣ. ಈ ದಿನದ ಮಹತ್ವವನ್ನ, ಈ ಮಿತ್ತೈ ಒಂದು ಮುಹೂರ್ತದ ಹಿಂದಿರುವ ತಂತ್ರವನ್ನ, ಸಾಲ ಅಂದ್ರೆ ಏನದು, ಒಬ್ಬ ವ್ಯಕ್ತಿಯ ಶ್ವಾಸವನ್ನೇ ನಿಲ್ಲಿಸಬಲ್ಲ ಆರ್ಥಿಕ ಬಂಧನ ಇದು. ದಿನದ ತೊಡಕು ನಿದ್ದೆಯ ಶತ್ರು. ಆದರೆ ವೇದಗಳು, ಶಾಸ್ತ್ರಗಳು ಒಂದು ಸಮಯದಲ್ಲಿ ಈ ಸಾಲ ತೀರಿಸಬಹುದಾದ ಒಂದು ದಿವ್ಯ ಕಾಲ ಇದೆ ಅಂತ ವಿವರಿಸ್ತವೆ. ಅದೇ ಸಮಯವೇ ಈ ವರ್ಷದ ಆಗಸ್ಟ್ 11. ಈ ದಿನ ಮಿತ್ರೈ ಮುಹೂರ್ತದ ರಾತ್ರಿ 7 ಗಂಟೆಯಿಂದ 9 ಗಂಟೆಯವರೆಗೆ ಇರುತ್ತೆ. ಈ ಮುಹೂರ್ತ ದಶಮಿಯ ದಿನದಲ್ಲಿ ಬರುತ್ತೆ. ದಶಮಿಯ ದಿನ ದೇವತೆಗಳು ತಮ್ಮ ಬಲದೊಂದಿಗೆ ಭೂಮಿಗೆ ಬರ್ತಾರೆ. ಈ ಸಮಯದಲ್ಲಿ ಮಾಡಿದ ಪ್ರಾರ್ಥನೆ, ಮಂತ್ರ, ದಾನಗಳು 1000 ಪಟ್ಟು ಫಲವನ್ನ ಕೊಡುತ್ತೆ. ಈ ದಿನ ನೀವು ಕೇವಲ 11 ರೂಪಾಯಿ ತೆಗೆದು ಅದನ್ನು ಮಂತ್ರ ಜಪದೊಂದಿಗೆ ಧಾನ್ಯದ ಮೇಲೆ ಇಟ್ಕೊಳ್ಬೇಕು. ಧಾನ್ಯ ಅಂದ್ರೆ ಅಕ್ಕಿ ಅಥವಾ ಕೊತ್ತಂಬರಿ ಬೀಜ. ಈ ಧಾನ್ಯವನ್ನು ನಿಮ್ಮ ಕೈಯಲ್ಲಿ ಹಿಡಿದು ನಾ ಹೇಳುವ ಈ ಮಂತ್ರವನ್ನ 21 ಬಾರಿ ಜಪಿಸಬೇಕು. ಓಂ ಋಣ ಮೋಚನಾಯ ನಮಃ, ಓಂ ಋಣ ಮೋಚನಾಯ ನಮಃ. ಈ ಮಂತ್ರ ಜಪವಾದ ಬಳಿಕ ಆ ಧಾನ್ಯವನ್ನು ನೀವು ಹೊಲದಲ್ಲೋ ಅಥವಾ ಒಂದು ಹಸಿರಾದ ಜಾಗದಲ್ಲೋ ಹಾಕಬೇಕು. ಅಲ್ಲಿ ದೇವತೆಗಳು ಆ ಧಾನ್ಯವನ್ನ ಸ್ವೀಕಾರ ಮಾಡ್ತಾರೆ. ಆ ಕ್ಷಣದಿಂದ ನಿಮ್ಮ ಸಾಲ ಕ್ರಮೇಣವಾಗಿ ತೀರ್ಕೋಂತ ಬರುತ್ತೆ. ಈ ದಿನ ಮಿತ್ತೈ ನಕ್ಷತ್ರದ ಶಕ್ತಿ ಹೆಚ್ಚಿರುತ್ತೆ. ಆ ಶಕ್ತಿ ನಿಮ್ಮ ಒಂದು ಹಣದ ಹರಿವನ್ನು ಸುಧಾರಿಸುತ್ತೆ. ಕೆಲವರು ಈ ದಿನಕ್ಕೆ ಮೊದಲು 11 ದಿನದವರೆಗೆ ಓಂ ಲಕ್ಷ್ಮಿ ವಿದ್ಮಯೇ ಧನ ಧಾನ್ಯಾಧಿಪತಿಯೇ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯತ್ ಎಂಬ ಗಾಯತ್ರಿ ಮಂತ್ರ ಜಪ ಮಾಡಿದರೆ ಲಾಭ ಇನ್ನೂ ಜಾಸ್ತಿ ಆಗಿರುತ್ತೆ. ಈ ಒಂದು ಮುಹೂರ್ತದಲ್ಲಿ ನಿಮ್ಮ ಸಾಲದ ವಿವರವನ್ನ ಒಂದು ಬಿಳಿ ಕಾಗದದ ಮೇಲೆ ಬರೆದು ದೇವರ ಮುಂದೆ ಇಡಬೇಕು. ಯಾವುದೇ ಅಪಾಯ ಏನಾಗೋದಿಲ್ಲ. ನಿಮ್ಮ ಸಾಲದ ರಾಶಿ ಎಷ್ಟೇ ಹೆಚ್ಚಿರಲಿ ಅದನ್ನು ತೀರಿಸಲು ಈ ಮಿತ್ತೈ ಒಂದು ಮುಹೂರ್ತ ಏನಿದೆ ಅದು ಶಕ್ತಿ ನೀಡುತ್ತೆ. ಇನ್ನು ಇಲ್ಲಿ ಸಿಂಪಲ್ ವಿಧಾನ ಏನಂತಂದ್ರೆ, ಒಂದು ತೊಳೆದ ಬಟ್ಟೆ ಧರಿಸ್ಬೇಕು. ನೀವು ಯಾವಾಗಲೂ ವಾಶ್ ಮಾಡಿದ ಬಟ್ಟೆನೇ ಹಾಕಿರ್ಬೇಕು. ಅದಕ್ಕೆ ಪೂಜಾ ಸ್ಥಳವನ್ನ ಶುಭ್ರವಾಗಿಡಬೇಕು. ಗಂಧ, ಪುಷ್ಪ, ಧೂಪ, ದೀಪ ಇಟ್ಟು ದೇವಿಗೆ ನಮಸ್ಕಾರ ಮಾಡಬೇಕು. ಮಂತ್ರವನ್ನ 21 ಬಾರಿ ಜಪ ಮಾಡಬೇಕು. ಸಾಲದ ವಿವರ ಬರೆದ ಕಾಗದವನ್ನ ಮತ್ತು ಧಾನ್ಯವನ್ನ ಒಂದು ಅಡಿಕೆ ಗಿಡದ ಕೆಳಗೆ ಇಟ್ಟು, ಅಥವಾ ಎಲ್ಲೇ ಇಲ್ಲದ ತ್ಯಾಜ್ಯ ಏನು ಇರಲ್ಲ ಅಂತ ಪ್ಲೇಸಲ್ಲಿ ಇಟ್ಟು ಅದನ್ನ ಲಾಸ್ಟ್ಗೆ ಹಾಕಬೇಕು. ಈ ಕೆಲಸದ ನಂತರ ನೀವು ಮನಸ್ಸಿನಲ್ಲಿ ಪ್ರತಿಜ್ಞೆ ಮಾಡಬೇಕು. ಏನು ಅದಂದ್ರೆ, ಇನ್ನು ಮುಂದೆ ನಾನು ಹಣವನ್ನ ಶಿಸ್ತಿನಿಂದ ಬಳಸ್ತೀನಿ, ದೇವರು ನನ್ನನ್ನು ಕಾಪಾಡಲಿ. ಈ ಭಾವನೆಯೇ ನಿಮಗೆ ಶಕ್ತಿ ನೀಡುತ್ತೆ. ಈ ಶ್ರದ್ಧೆಯೇ ದೇವತೆ. ಇದಕ್ಕೆ ಸೇರಿಸಿಕೊಳ್ಳಬಹುದಾದ ಇನ್ನೊಂದು ಶಕ್ತಿ ಯಾವುದು ಅಂತಂದ್ರೆ, ದಕ್ಷಿಣಾವೃತ್ತಿ ಲಕ್ಷ್ಮೀನಾರಾಯಣ ಪೂಜೆ. ಈ ಪೂಜೆ ಮನೆಯ ಪೂಜಾ ಮಂದಿರದಲ್ಲಿ ಮಾಡಬಹುದು. ಭಗವಾನ್ ಲಕ್ಷ್ಮೀನಾರಾಯಣರ ನಾಮ ಜಪ, ಪುಷ್ಪಾರ್ಚನೆ, ತಾಂಬೂಲ ಅರ್ಚನೆ ಇವುಗಳಿಂದ ಈ ಮುಹೂರ್ತದ ಶಕ್ತಿ ಇನ್ನೂ ಜಾಸ್ತಿಯಾಗಿ ಆಗುತ್ತೆ. ಇಂತಹ ಅನುಭವವನ್ನು ಸಾಕಷ್ಟು ಮಂದಿ ಕೂಡ ಹೇಳಿದ್ದಾರೆ, ಅನುಭವಿಸಿದ್ದಾರೆ. ಕೆಲವರು ಮನೆ ಕಳೆದು ಜೀವನದ ಒಂದು ಆಸೆನೇ ಇಲ್ಲ, ಇನ್ನು ನಾವು ನಮ್ಮ ಕೈಯಿಂದ ಏನಾಗಲ್ಲ, ಲಾಸ್ಟ್ ಸೂಯಿಸೈಡ್ ಮಾಡ್ಕೊಳ್ಳೋದು ಅಂತ ಒಂದು ಇದ್ದವ್ರು ಕೂಡ ಈ ಶುಭ ಮುಹೂರ್ತ, ಈ ಮಿತ್ತೈ ಮುಹೂರ್ತ ಏನಿದೆ ಈ ವಿಧಾನ ಅನುಸರಿಸಿ ತಮ್ಮ ಸಾಲ ಎಲ್ಲವನ್ನು ಕೂಡ ತೀರಿಸ್ಕೊಂಡಿದ್ದಾರೆ. ನೀವು ನೆನೆಸಿದರಷ್ಟೇ ಕೇವಲ 11 ರೂಪಾಯಿ, ಅದು ತುಂಬ ಚಿಕ್ಕದು. ಆದರೆ ನಂಬಿಕೆ ಏನಿದೆ ಅದು ತುಂಬ ದೊಡ್ಡದು. ಈ ನಂಬಿಕೆಯೊಂದಿಗೆ ದೇವತೆಗಳು ನಿಮ್ಮ ಮನೆಗೆ ಬರ್ತಾರೆ. ಈ ಮಿತ್ತೈ ಮುಹೂರ್ತವನ್ನು ಬಳಸಿಕೊಂಡು ತಿರುಗಿ ನಿಲ್ಲುವವರು 100 ಜನ ಇದ್ದಾರೆ. ನೀವು ಕೂಡ ಅವರ ಪೈಕಿ ಒಬ್ಬರಾಗಬಹುದು. ನಿತ್ಯ ಪಾಠ ಮಾಡುವವರಿಗೆ ಇವತ್ತಿನ ದಿನದಿಂದ ಆರಂಭ ಮಾಡಿ. ಶ್ರೀ ಸುಕೃತಮಾಲಾ ಪಾಠ, ವಿಷ್ಣು ಸಹಸ್ರನಾಮ ಅಥವಾ ಹನುಮಾನ್ ಚಾಲಿಸ ಪಠಣ ಮಾಡಿದರೆ ಸಾಲದ ಬಂಧನ ಬೇಗನೆ ಕಡಿಮೆ ಆಗುತ್ತೆ. ಹಣವನ್ನೇ ದೇವತೆ ಎಂದು ಕಲ್ಪನೆ ಮಾಡಿ ಹಣದ ಸಿರಿತನ ಮತ್ತು ಬದ್ಧತೆಯೊಂದಿಗೆ ಕಾರ್ಯವನ್ನು ಆರಂಭಿಸಿ. ಈ ದಿನದ ಹಣವನ್ನು ಶುದ್ಧವಾಗಿ ಧರ್ಮಬದ್ಧವಾಗಿ ಉಪಯೋಗಿಸಿ. ಬಡವರಿಗೆ ಅನ್ನದಾನ ಮಾಡಿ. ಈ ಒಂದು ದಿನದ ಧರ್ಮ ಕಾರ್ಯ ನಿಮ್ಮ ಸಾಲವನ್ನ ನಿಶ್ಚಿತವಾಗಿ ತೀರಿಸುತ್ತೆ. ಇದೆಲ್ಲವನ್ನು ಮಾಡಿದ ಮೇಲೆ ದೇವರ ಮುಂದೆ ಒಂದು ಕೃತಜ್ಞತೆಯ ಪ್ರಾರ್ಥನೆ ಮಾಡಿ. ಈ ಒಂದು ವಿಶ್ವದ ಶಕ್ತಿ ನನ್ನೊಳಗೆ ಹರಿದು ಬಂದು ನನ್ನ ಬಂಧನಗಳನ್ನು ಕಡಿದು ನನ್ನ ಜೀವನವನ್ನ ಬೆಳಗಿಸಲಿ ಅಂತ ಹೇಳಿ. ಅಂತಿಮವಾಗಿ ನಿಮಗೆ ಸ್ಮರಣೆ ಏನು ಅಂತಂದ್ರೆ, 11 ರೂಪಾಯಿ, ಶ್ರದ್ಧೆ, ಭಕ್ತಿ ಹಾಗೂ ಮಿತ್ತೈ ಮುಹೂರ್ತ. ಈ 4 ಶಕ್ತಿಗಳು ಒಂದಾಗಿ ನಿಮ್ಮ ಕಷ್ಟಗಳನ್ನು ನಿವಾರಿಸಬಲ್ಲವು. ಸಿಂಪಲ್ ವಿಧಾನ, ದೈವಶಕ್ತಿ, ಮಂತ್ರ ಜಪ ಮತ್ತು ಧರ್ಮಪಥ ಇವುಗಳ ಸಂಕಲನವೇ ಈ ದಿನ ಅಂತ ಹೇಳ್ಬೋದು.
ಈಗ ನಿಮಗೆ ಇನ್ನೊಂದು ಕೋರಿಕೆ, ಈ ಮಾಹಿತಿಯನ್ನು ತಮಗೆ ಬೇಕಾದವರು ಮಾತ್ರ ಅಲ್ಲದೆ ಸಾಲದಿಂದ ಸಂಕಷ್ಟದಲ್ಲಿರುವ ಒಬ್ಬರಿಗೂ ಇದನ್ನು ಫಾರ್ವರ್ಡ್ ಮಾಡಿರಿ. ಅವರಿಗೆ ಕೂಡ ಈ ದಿನದ ಮಹತ್ವವನ್ನು ತಿಳಿಸಿ. ಅವರು ಮೇಲೇರಿದರೆ ಆ ಪುಣ್ಯ ನಿಮಗೂ ಬರುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ಅದು ಕಮೆಂಟ್ ಮಾಡಿ. ಮತ್ತು ಇಂತಹ ಶ್ರದ್ಧಾವಿದ್ಯೆ ಮಾಹಿತಿ ಬೇಕಂತಂದರೆ ಪ್ರತಿದಿನವೂ ಬರುತ್ತಾ ಇರ್ತವೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಈ ದಿನದ ಹಣವನ್ನು ಶುದ್ಧವಾಗಿ ಧರ್ಮಬದ್ಧವಾಗಿ ಉಪಯೋಗಿಸಿ. ಬಡವರಿಗೆ ಅನ್ನದಾನ ಮಾಡಿ. ಈ ಒಂದು ದಿನದ ಧರ್ಮ ಕಾರ್ಯ ನಿಮ್ಮ ಸಾಲವನ್ನು ನಿಶ್ಚಿತವಾಗಿ ತೀರಿಸುತ್ತೆ. ಇದೆಲ್ಲವನ್ನು ಮಾಡಿದ ಮೇಲೆ ದೇವರ ಮುಂದೆ ಒಂದು ಕೃತಜ್ಞತೆಯ ಪ್ರಾರ್ಥನೆ ಮಾಡಿ. ಈ ಒಂದು ವಿಶ್ವದ ಶಕ್ತಿ ನನ್ನೊಳಗೆ ಹರಿದು ಬಂದು ನನ್ನ ಬಂಧನಗಳನ್ನು ಕಡಿದು ನನ್ನ ಜೀವನವನ್ನು ಬೆಳಗಿಸಲಿ ಅಂತ ಹೇಳಿ. ಅಂತಿಮವಾಗಿ ನಿಮಗೆ ಸ್ಮರಣೆ ಏನು ಅಂತಂದರೆ, 11 ರೂಪಾಯಿ, ಶ್ರದ್ಧೆ, ಭಕ್ತಿ ಹಾಗೂ ಮಿಥ್ಯೆ ಮುಹೂರ್ತ. ಈ 4 ಶಕ್ತಿಗಳು ಒಂದಾಗಿ ನಿಮ್ಮ ಕಷ್ಟಗಳನ್ನು ನಿವಾರಿಸಬಲ್ಲವು. ಸಿಂಪಲ್ ವಿಧಾನ, ದೈವಶಕ್ತಿ, ಮಂತ್ರಜಪ ಮತ್ತು ಧರ್ಮಪಥ ಇವುಗಳ ಸಂಕಲನವೇ ಈ ದಿನ ಅಂತ ಹೇಳ್ಬೋದು. ಈಗ ನಿಮಗೆ ಇನ್ನೊಂದು ಕೋರಿಕೆ, ಈ ಮಾಹಿತಿಯನ್ನು ತಮಗೆ ಬೇಕಾದವರು ಮಾತ್ರ ಅಲ್ಲದೆ ಸಾಲದಿಂದ ಸಂಕಷ್ಟದಲ್ಲಿರುವ ಒಬ್ಬರಿಗೂ ಇದನ್ನು ಫಾರ್ವರ್ಡ್ ಮಾಡಿರಿ. ಅವರಿಗೆ ಕೂಡ ಈ ದಿನದ ಮಹತ್ವವನ್ನು ತಿಳಿಸಿ. ಅವರು ಮೇಲೇರಿದರೆ ಆ ಪುಣ್ಯ ನಿಮಗೂ ಬರುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ಅದು ಕಮೆಂಟ್ ಮಾಡಿ. ಮತ್ತು ಇಂತಹ ಶ್ರದ್ಧಾವಿದ್ಯೆ ಮಾಹಿತಿ ಬೇಕಂತಂದರೆ ಪ್ರತಿದಿನವೂ ಬರುತ್ತಾ ಇರ್ತವೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಭಾರತ್ ಮಾತೆ.